ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎರಡು ಮೂರು ಪ್ರಾಮುಖ್ಯವಾದ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಮೊದಲನೆಯದು ಹುಬ್ಬಳ್ಳಿಯಲ್ಲಿ ನೇಹಾ ಅನ್ನತಕ್ಕಂಥ MCA ವಿದ್ಯಾರ್ಥಿನಿಯನ್ನ ಅವರ ಕೊಲೆ ಆಗಿದೆ. ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ 1 ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ನು ಮುಂದುವರಿತಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನ ರಾಜಕೀಯಕ್ಕೋಸ್ಕರ ತಿರುಗಿಸ್ತಾ ಇದ್ದಾರೆ. ಅನೇಕ ಟ್ವಿಟರ್ಗಳನ್ನು, ಕಾಮೆಂಟ್ಸ್ಗಳನ್ನು, ಅವರ ಹೇಳಿಕೆಗಳನ್ನು ಗಮನಿಸಿದಾಗ ಈ ಇನ್ಸಿಡೆಂಟ್, ಈ ಘಟನೆಯನ್ನು ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತಿರುಗಿಸಿದ್ದಾರೆ. ಮುಖ್ಯಮಂತ್ರಿಗಳು ನಾನು ಹೇಳಿಕೆ ಕೊಡುವಾಗ ನಾನು ಮೊನ್ನೆ ತಾನೇ ಹೇಳಿದ್ದೇನೆ, ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ. ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅದು ಒಂದು ಭಾಗ. ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ, ನನ್ನ ಹೇಳಿಕೆಯ ಬಗ್ಗೆ ಕೂಡ ಭಾಳ ಕೀಳಾಗಿ, ಕಟುವಾಗಿ ಪ್ರತಿಕ್ರಿಯೆಯನ್ನು BJPಯವರು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ. ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಅವರಿಗೆ ನಿರಾಶೆ ಆಗಿದೆ. ಭಾಳ ಒಂದು ರೀತಿಯಲ್ಲಿ ಜನ ನಮ್ಮನ್ನು ಕೈ ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ, ಆ ಭಯ ಅವರನ್ನು ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂತ ಹೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ, ಈ ಘಟನೆಯನ್ನು CODಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನು ಇವತ್ತು ಬೆಳಿಗ್ಗೆ ಹೊರಡಿಸಿದ್ದೇವೆ. COD ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನು ನಮ್ಮ ರೆಗ್ಯುಲರ್ ಪೊಲೀಸ್ನವ್ರೇನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಓವರ್ ಮಾಡ್ತಾರೆ. ಆದ್ದರಿಂದ ನನಗೆ ವಿಶ್ವಾಸ ಇದೆ, ಅದು ಏನೇ ಇರಲಿ, ಅವರ ತಂದೆ ತಾಯಿಗಳು, ತಂದೆಯವರು ಹೇಳಿದ್ದಾರೆ, ಇನ್ನೂ ಯಾರೋ 4 ಜನ ಇದ್ದಾರೆ ಈ ಕೊಲೆಯ ಹಿಂದೆ ಹಾಗೆ ಅಂತೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದು ಏನೇ ವಿಚಾರ ಇದ್ದರೂ ಕೂಡ ಅದನ್ನು ತನಿಖೆ ಮಾಡಿ CODಯವರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ತಾರೆ. 10-12 ದಿವಸದ ಒಳಗಾಗಿ ಕೊಡಬೇಕು ಅಂತ ನಾವು ನಿಗದಿ ಕೂಡ ಮಾಡಿದ್ದೇವೆ. ಹೆಚ್ಚು ಸಮಯ ತಿಂಗಳಾನುಗಟ್ಟಲೆ ಮಾಡಂಗಿಲ್ಲ. 10-12 ದಿವಸದ ಒಳಗಾಗಿ ಈ ವರದಿಯನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು, ಸಬ್ಮಿಟ್ ಮಾಡಬೇಕು ಅಂತ ಹೇಳಿ, ಇನ್ವೆಸ್ಟಿಗೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಆದೇಶ ಈಗಾಗಲೇ ಹೊರಟಿದೆ.
ನನಗೆ ವಿಶ್ವಾಸ ಇದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತೆ, ಹಾಗೆ ಸತ್ಯ ಹೊರಗಡೆ ಬರುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ನಮ್ಮ ಉತ್ತರಸ್ನಳ್ಳಿ ಯಲ್ಲಾಪುರದ ಹತ್ತಿರ, ಯಲ್ಲಾಪುರದಲ್ಲೇ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಸುಮಾರು 40-50 ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಮಧುಗಿರಿ, ಕೊರಟಗೆರೆ, ತುಮಕೂರು ರೂರಲ್ ಮತ್ತು ತುಮಕೂರು ಸಿಟಿ ಈ 4 ವಿಧಾನಸಭೆಯ ಜನರು ಅಲ್ಲಿ ಸೇರೋರಿದ್ದಾರೆ. ಸ್ವಾಭಾವಿಕವಾಗಿ ಚುನಾವಣಾ ಪ್ರಚಾರ ಆಗುತ್ತೆ. ಮತ್ತು ಮೂರನೇದು, ಈಗಾಗಲೇ 108-110 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. ಈ ಮತದಾನ ಆಗಿರುವ ಕಡೆ ಕೆಲವು ಮಾಧ್ಯಮ ಸ್ನೇಹಿತರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಫೀಲ್ಡ್ ಸರ್ವೆ, ಪೋಲಿಂಗ್ ಆದಂಥ ಕ್ಷೇತ್ರಗಳಲ್ಲಿ ಒಂದು ಆಫ್ಟರ್ ಪೋಲಿಂಗ್ ಫೀಲ್ಡ್ ಸರ್ವೆ ಒಂದು ಮಾಡ್ದಂಗಿದೆ ಅವರು. ಆ ಆಧಾರದ ಮೇಲೆ ಇಂಡಿಯಾ, ನಮ್ಮ ಏನು ಇಂಡಿಯಾ ಎಲ್ಲ ಪಕ್ಷಗಳು, ನಮ್ಮ ಪಕ್ಷಗಳು ಸೇರಿ ಅಲಯನ್ಸ್ ಮಾಡಿಕೊಂಡಿದ್ದೇವೆ, ಅವರಿಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ. ಅದನ್ನೇ ಆಧಾರವಾಗಿಟ್ಕೊಂಡು ಇಡೀ ದೇಶದಲ್ಲಿ ಇಂಡಿಯಾ ಅಲಯನ್ಸ್ಗೆ ಹೆಚ್ಚು ಸೀಟ್ಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಬಂದಿದೆ ಅನ್ನುವಂಥ ಮಾತನ್ನು ಹಂಚಿಕೊಳ್ತೇನೆ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ಏನು 14 ಕ್ಷೇತ್ರದಲ್ಲಿ 2-3 ದಿನದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ, ಫಸ್ಟ್ ಫೇಸ್. ಅಲ್ಲಿ ಬರ್ತಕ್ಕಂಥ ವರ್ತಮಾನಗಳ ಪ್ರಕಾರ ಮತ್ತು ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ಕ್ಯಾಂಪೇನ್ಗಳು ನಡೀತಾ ಇದೆ, ಅಲ್ಲಿ 14 ಸೀಟುಗಳು ನಡೀತಾ ಇದೆ. ಅವೆರಡನ್ನೂ ನಾವು ಗಮನಿಸಿದಾಗ 20ಕ್ಕೂ ಹೆಚ್ಚು ಸೀಟುಗಳು ಕಾಂಗ್ರೆಸ್ ಪಕ್ಷ ಗೆದಿಯುತ್ತೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಆ ಆಧಾರದ ಮೇಲೆ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ, 20ಕ್ಕೂ ಹೆಚ್ಚು ಗೆದ್ದಿದ್ದೇವೆ. ನಿಮ್ಮ ಪ್ರಶ್ನೆ ಏನಿದ್ರೆ ಕೇಳಬೇಕು. ನೋಡಿ, ಅವರು ನಮ್ಮ ಜೊತೆಯಲ್ಲೇ ಗುರುತಿಸ್ಕೊಂಡು, ನಾವು ಕೂಡ ಅವರನ್ನು ಕಳೆದ ಚುನಾವಣೆಯಲ್ಲಿ ಸೆಕ್ಯುಲರ್ ಪಾರ್ಟಿ, ನೀವು ಜಾತ್ಯತೀತ ಸಿದ್ಧಾಂತಗಳನ್ನು ಬಾಯಿನಲ್ಲಿ ಹೇಳ್ತೀರಿ, ನಮ್ಮ ಜೊತೆನಲ್ಲಿ ಬನ್ನಿ ನೀವು ಅಂತೇಳಿ ನಾವು ಅವರನ್ನು ಸೇರಿಸ್ಕೊಂಡಿದ್ದು. ತಮಗೆ ಗೊತ್ತಿದ್ದಾಗೆ ಸನ್ಮಾನ್ಯ ದೇವೇಗೌಡರು ನಮ್ಮ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿದರು. ನಂತರ 18ರಲ್ಲಿ ಸರ್ಕಾರನೂ ಮಾಡಿದ್ದು ನಾವು ಅವ್ರ ಜೊತೆಯಲ್ಲಿ. ನಾವೇನು ಅವ್ರಿಗೆ ಬೇಡವಾಗಿದ್ದವರಾಗಿರ್ಲಿಲ್ವಲ್ಲ. ಅವರಾಗವರು ನಾವು BJP ಅವ್ರ ಜೊತೆ ಹೋಗ್ತೀವಿ, BJP ಅವ್ರ ಜೊತೆ ಹೋಗ್ತೀವಿ ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ಗಳು ಮಾಡಿ ಅವರು ಹೋಗಿದ್ದಾರೆ. ಅದು ಅವರ ಇಚ್ಛೆ, ಅದು ಅವರು ತೀರ್ಮಾನ. ಅದು
ಹಾಗಾಗಿ ನಾವು ಅವ್ರನ್ನ ಒತ್ತಾಯ ಮಾಡೋದಕ್ಕಾಗಲ್ಲ. ಅವ್ರು ಬರ್ತೀವಿ ಅಂತ ಹೇಳಿದರೆ ನಾವು ಬೇಡ ಅಂತಿರ್ಲಿಲ್ಲ. ನಾವು ಬರ್ತೀವಿ ಅಂತ ಅವ್ರು ಹೇಳಲೇ ಇಲ್ಲ, ಆಯಿತಾ? ಹೇಳಿಲ್ಲ ಅಂದಾಗ ನಾವು ಹೆಂಗೆ ಒತ್ತಾಯ ಮಾಡೋಕ್ಕಾಗುತ್ತೆ? ಹೊರಗಿಡಕ್ಕೆ ಹೋಗಲಿಲ್ಲ ನಾವು, ಅವ್ರು ಬರಲಿಲ್ಲ. ಖಂಡಿತ ನಾವು ಎಲ್ಲರಿಗೂ ಕೊಟ್ಟಿದ್ದೇವೆ, ಅವರೊಬ್ಬರಿಗೆ ಅಲ್ಲ. ಯಾರ್ಯಾರು ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇದೆ, ಯಾರ್ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇದೆ, ಅವರೆಲ್ಲ ಬನ್ನಿ ಒಟ್ಟಿಗೆ ಅಂತ ಕರೆ ಕೊಟ್ಟಿದ್ದೀವಿ. ಅದನ್ನು ಅವರು ತಿರಸ್ಕಾರ ಮಾಡಿದರು ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ಬರ್ಬೋದಾಗಿತ್ತಲ್ಲ. ಒಂದು ನಾವು ತಿರಸ್ಕಾರ ಮಾಡಿದರೆ ನೀವು ಹೇಳಿದ್ದು ಒಪ್ಕೊಳ್ತೀವಿ. ಒಂದು ವೇಳೆ ಅವ್ರು ಬರ್ತೀವಿ ಅಂತ ಹೇಳಿ ಬಂದಿದ್ರೆ ನಾವಿಲ್ಲ ಇಲ್ಲ ನೀವು ಬರಬೇಡಿ ಹೊರಗಡೆ ಇರಿ ಅಂತ ಹೇಳಿದರೆ ನಮ್ಮ ತಪ್ಪು, ಅದನ್ನ ಒಪ್ಕೊಳ್ತಾ ಇದ್ದೀವಿ. ಅವ್ರು ಬರಲಿಲ್ಲ, ನಾವು ತಿರಸ್ಕಾರ ಮಾಡಿದ್ವಿ. ಈಗ ತಾವು ಶ್ರೀರಾಮ ನವಮಿ ದಿವಸ ತಾವು ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನೇ ಖುದ್ದಾಗಿ ಈ ರಾಜ್ಯದ ಗೃಹ ಸಚಿವನಾಗಿ ನಾನೇ ಶ್ರೀರಾಮನವಮಿ ದಿವಸ ಜೈ ಶ್ರೀರಾಮ್ ಅಂತ ನಾನೇ ಹೇಳಿದ್ದೆ. 10 ಕಡೆ 8 ಕಡೆ ಪಾನಕ ಹಂಚಿದ್ದೆ, ಹೆಸರುಬೇಳೆ ಹಂಚಿದ್ದೆ, ಶರ್ಬತ್ ಹಂಚಿದ್ದೆ, ಜೈ ಶ್ರೀರಾಮ್ ಅಂದಿದ್ದೀನಿ. ಅವರಿಗೆ ಅವ್ರ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದು ಬೇರೆ ಟೋನ್ನಲ್ಲಿ ಹೇಳ್ಬೋದು ಅವರು. ಆದರೆ ನಾವು ಹೇಳುವಂಥ ಜೈ ಶ್ರೀರಾಮು, ಸೀತಾರಾಮ, ನಾವು 3 ಜನನೂ ನಾವಲ್ಲಿ ಇಟ್ಟಿದ್ದು ಫೋಟೋ ರಾಮಂದು ಒಂದೇ ಇಟ್ಟಿರಲಿಲ್ಲ. ನಾವು ರಾಮ, ಲಕ್ಷ್ಮಣ, ಸೀತಾದೇವಿ, ಆಂಜನೇಯ, ಇಷ್ಟು ಜನ ಸಂಪೂರ್ಣ ನಮ್ಮ ಫೋಟೋ ನೋಡಿದರೆ ನೀವು ಗೊತ್ತಾಗ್ಬಿಡೋದು. ನೀವು ಕೆಲವರು ಫೋಟೋ ತೆಗೆದು ಹಾಕಿದ್ದೀರಾ ನೀವೇ ನಮ್ಮ ಬ್ಯಾಕ್ಗ್ರೌಂಡಲ್ಲಿ. ಆ 4 ಜನ ಇದ್ರು. ಆದ್ದರಿಂದ ನಾವು ಜೈ ಶ್ರೀರಾಮ್, ನಾವು ಶ್ರೀರಾಮನಿಗೆ ಏನು ವಿರುದ್ಧ ಇಲ್ವಲ್ಲ. ನೀವು ಅದನ್ನು ಪೊಲಿಟಿಕಲ್ ಪರ್ಪಸ್ಸಿಗೆ ಉಪಯೋಗಿಸ್ಕೊಡ್ತಾ ಇರೋದನ್ನು ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ನಮ್ಮದು. ನಾವು ಹೇಳೋದು ಶ್ರೀರಾಮನನ್ನು ರಾಜಕೀಯ ಉದ್ದೇಶಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಅವತ್ತಿನಿಂದ ಯಾವತ್ತು ಏನೋ ಅಯೋಧ್ಯೆ ಮಾಡ್ತೀವಿ ಅಂತ ಹೊರಟ್ರಲ್ಲ, ಅವಾಗ್ಲಿಂದನೂ ನೀವು ರಾಜಕೀಯಕ್ಕೆ ಉಪಯೋಗಿಸ್ತೀವಿ. ಅದಕ್ಕೆ ಮುಂಚೆ ಏನಾಗಿತ್ತು? ಪ್ರೀ ಅಯೋಧ್ಯ ಅವಾಗೇನಾಗಿತ್ತು? ಶ್ರೀರಾಮ ಎಲ್ಲರಿಗೂ ಬೇಕಾಗಿರೋದವನಾಗಿರ್ಲಿಲ್ವಾ? ಅದನ್ನೇ ಹೇಳಿದೆ ಅಲ್ಲ, ನೀವು ಗಮನಿಸಲಿಲ್ಲ. ವೋಟ್ ಫಾರ್ ನೇಹ ಅಂತ ಹಾಕೊಂಡಿದ್ದಾರೆ. ಏನರ್ಥ ಅದು? ನೇಹ ಪಾಪ ಹೆಣ್ಮಗು ಏನಕ್ಕೆ ಆಯಿತು, ಯಾಕಾಯಿತು, ಅದರ ಬಗ್ಗೆ ವಿಶ್ಲೇಷಣೆ ಬೇಡ. ಯಾಕೆಂದರೆ ಈಗ ನಾವು COD ಕೊಟ್ಟಿದ್ದೀವಿ, ಇನ್ವೆಸ್ಟಿಗೇಷನ್ ಬರಲಿ, ಆಚೆಗೆ ಬರಲಿ. ಆದರೆ ಅದನ್ನು ನೀವು ರಾಜಕೀಯ ಕಾರಣಕ್ಕೆ ಉಪಯೋಗಿಸ್ತೀರಾ ಅಂತಂದರೆ ಯಾವ ಮಟ್ಟಕ್ಕೆ ಹೋಗ್ತೀರಾ ನೀವು? ಯಾವ ಮಟ್ಟಕ್ಕೆ ಹೋಗ್ತೀವಿ? ನಮ್ಮಲ್ಲಿ ತಪ್ಪಿದ್ರೆ ನಾವು ಇನ್ವೆಸ್ಟಿಗೇಷನ್ ತಪ್ಪು ಮಾಡಿದ್ದೀವಿ, ಪೊಲೀಸ್ನವ್ರು ತಪ್ಪು ಮಾಡಿದ್ದಾರೆ, ಅವ್ನು ಹಿಡೀಲಿಲ್ಲ, ಅಥವಾ ಇನ್ನೇನೋ ಆಗಿದೆ, ಮತ್ತೊಂದು ಆಗಿದೆ ಹೇಳಿ, ಒಪ್ಕೊಳ್ತೀವಿ. ಅದರಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ದರೆ ಕರೆಕ್ಟ್ ಅಥವಾ ಹೇಳಿದರೆ ಅದನ್ನು ಸರಿ ಮಾಡೋಣ. ಅಲ್ಲ, ನನ್ನ ರಾಜೀನಾಮೆ ಮಾಡ್ತಾನೆ ಇರ್ತಾರೆ ಬಿಡಿ. ಪ್ರತಿ ಸಾರಿ ಒಂದೊಂದು ಮರ್ಡರ್ ಆದಾಗೆಲ್ಲ ಹೋಮ್ ಮಿನಿಸ್ಟ್ರು ರಾಜೀನಾಮೆ ಕೇಳ್ತಾರೆ. ನಾವೇನು ನಿರೀಕ್ಷೆ ಮಾಡಲ್ಲ, ಇನ್ವೆಸ್ಟಿಗೇಟ್ ಮಾಡ್ತೀವಿ, ಟ್ರೂತ್ನ ಆಚೆ ತರ್ತೀವಿ. ಗೊತ್ತಿಲ್ಲ, ಅದನ್ನ ನೀವು ಅವ್ರನ್ನ ಕೇಳಬೇಕು. ಅವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತ ಹೇಳ್ಬೇಕು. ಅವರು ನಮ್ಮಿಂದ ನಿರೀಕ್ಷೆ ಮಾಡೋದು, ಇಂಥ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ಮಿಂದ ಅಂದರೆ ನಾವು ಹೇಳಿ. ಅವರು ಅದಕ್ಕೊಂದು ಬೇಸಿಸ್ ಇರಬೇಕಲ್ಲ, ಯಾವುದಾದ್ರೂ ಒಂದು ಆಧಾರ ಇರಬೇಕು, ಏನಾದರೂ ಬೇಸಿಸ್ ಮಾಡಬೇಕು ನಮ್ಮನ್ನು ಕೇಳೋದಕ್ಕೆ. ಈ ಕ್ಯಾಪಿಟಲ್ ಪನಿಷ್ಮೆಂಟ್ ನಾನು ಕೊಡ್ತೀನಾ? ಸರ್ಕಾರ ಕೊಡುತ್ತಾ? ನ್ಯಾಯಾಂಗ ವ್ಯವಸ್ಥೆ ಇದೆ. ಅವರು ಈಗ ಇನ್ವೆಸ್ಟಿಗೇಟ್ ಮಾಡಿ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಚಾರ್ಜ್ ಶೀಟ್ ಹಾಕ್ತಾರೆ, ಕೋರ್ಟಿಗೆ ಹೋಗ್ತದೆ, ಕೋರ್ಟು ತೀರ್ಮಾನ ಮಾಡುತ್ತೆ. ಕೋರ್ಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತೀವಿ ಅಂದರೆ ಅದು ನಾವು ಹೇಳಕ್ಕೆ ಬರುತ್ತಾ?
ನೋಡಿ, ಅಂದರೆ ಕಾಂಗ್ರೆಸ್ಸು ಈ ದೇಶದಲ್ಲಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದೆ ಆಗಿದೆ ಈ ದೇಶದಲ್ಲಿ? ನಿಮ್ಮಿಂದ ಆಗಿದೆ. ನಿಮ್ಮಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ದಂಗಾಗಿದೆ. ನಿಮ್ಮಿಂದ ಒಂದು ವರ್ಗಕ್ಕೆ ರಕ್ಷಣೆ ಇಲ್ದಾಗಿದೆ. ನಾವು ಸರ್ವ ಜನಾಂಗ ಶಾಂತಿಯ ತೋಟ ಅಂತೇಳಿ ನಾವು ಹೇಳ್ಕೊಂಡು ಹೊರಟಿದ್ದೀವಲ್ಲ, ನಾವೇನು ಆ ರೀತಿ ಯಾವುದು ಮಾಡಿಲ್ಲ, ಮಾಡೋದು ಇಲ್ಲ. ಡಿ.ಕೆ. ರವಿ ಕೇಸನ್ನು ಕೂಡ CBI ಕೊಡಿ ಅಂತ ಒತ್ತಾಯ ಮಾಡಿದ್ರು, ಕೊಟ್ಟಿದ್ದು. CBIನವರು ಏನು ತಂದರು? CBI ವರದಿ ಏನು ಬಂತು? ಅಲ್ಲಲ್ಲ, ವರದಿ ಯಾವಾಗ ಅನೌನ್ಸ್ ಮಾಡಿದ್ರು ಅದನ್ನ ಚರ್ಚೆ ಅವರೇ ಕೈ ಬಿಟ್ರು, ಕೇಳಿದವರೇ ಕೈ ಬಿಟ್ರು. ಅದನ್ನು ಯಾವಾಗ? ಯಾವುದು? ಅದೆಲ್ಲ ಆವಾಗಲೇ ಬಂತಲ್ರಿ, ಅದೆಲ್ಲ ನೀವು ಗಮನಿಸಿಲ್ಲ. CBI ವರದಿ ಬಂದ ತಕ್ಷಣನೇ ಅದೆಲ್ಲ ಪಬ್ಲಿಕ್ ಡೊಮೈನಿಗೆ ಬಂತದು. ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಆಯ್ತಲ್ಲ, ಇನ್ನೇನಿದೆ? CBI ಇದು ವರದಿ ಪಬ್ಲಿಕ್ ಡೊಮೈನಿಗಂತೂ ಬಂತಲ್ಲ ರವಿ ಕೇಸ್ನಲ್ಲಿ. ಅದೇ ರೀತಿ ನಾವು ಸತ್ಯಾಸತ್ಯತೆಯನ್ನ ಜನದ ಮುಂದೆ ಇಟ್ಟಿದ್ದೀವಪ್ಪ. ಜನಕ್ಕೂ ಗೊತ್ತಾಗುತ್ತೆ. ಜನ ಏನು ಗಮನಿಸೋದಿಲ್ವ ಇದೆಲ್ಲ? ಜನಗಳನ್ನ ನೀವು ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಈ ಜನರನ್ನ ನಾವು ಅಷ್ಟೊಂದು ಸುಲಭನಾಗಿ ಜನನ ನಾವು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಜನನೂ ಗಮನಿಸ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಎಲ್ಲಿಂದ? ಯಾಕೆ 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 ಹೊರಗಡೆ ಇರ್ಬೇಕಂತ? ಅದೇ ಯಾಕೆ ಅಂದೆ, ಅದೇ ಹೇಳಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರು IT ಸಿಟಿ ಹೋಗಿ ಟ್ಯಾಂಕರ್ ಸಿಟಿ ಆಗಿದೆ ಅಂತ ಮಾನ್ಯ ಪ್ರಧಾನಮಂತ್ರಿಗಳೇ ಭಾಷಣದಲ್ಲಿ ಹೇಳಿದ್ರು. ನಾವಿಷ್ಟೇ ಕೇಳ್ತೀವಿ ಅವರಿಗೆ, ಪ್ರಧಾನಮಂತ್ರಿಗಳಿಗೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇಷ್ಟೇ ಕೇಳಿದ್ದಾರೆ, ನೀವು ಮೇಕೆದಾಟಿಗೆ ಪರ್ಮಿಷನ್ ನಾಳೆ ಕೊಡಿ, ನಾಳೆ ನಮಗೆ ಪರ್ಮಿಷನ್ ಕೊಡಿ, ನಾವು ಬೆಂಗಳೂರು ಸಿಟಿನ ಇನ್ನೂ ಚೆನ್ನಾಗಿ ಕುಡಿಯೋ ನೀರು ಯಾವುದೇ ತೊಂದರೆ ಇಲ್ದಂಗೆ ಮಾಡ್ಕೊಳ್ತೀವಿ. ಅದು ಇರ್ಬೋದೇನೋ, ಇಲ್ಲಾಂದ್ರೆ ಯಾಕಂಗೆ ಹೇಳ್ತಾರೆ? ಖಂಡಿತವಾಗಿ ಮುಂದುವರಿಯುತ್ತೆ. ಯಾವುದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿ, 5 ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದನ್ನ ನಿಲ್ಲಿಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅಪಪ್ರಚಾರ ಮಾಡ್ತಿದ್ದಾರೆ. ಈ ಸರ್ಕಾರ ನಿಲ್ಲಿಸುತ್ತೆ, ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಇವರೇ ಬಿದ್ದು ಹೋಗ್ತಾರೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ. ಜನ ಅದನ್ನೆಲ್ಲ ಗಮನಿಸ್ತಾರೆ. ಡೇಂಜರ್ 26ನೇ ತಾರೀಕು ನಮ್ಮ ಭಾಗದಲ್ಲಿ ಯಾರು ಡೇಂಜರ್ ಅಂತ ತೀರ್ಮಾನ ಮಾಡ್ತಾರೆ. ಆ ಭಾಗದಲ್ಲಿ 6ನೇ ತಾರೀಕು ಆ ಭಾಗದಲ್ಲಿ ತೀರ್ಮಾನ ಮಾಡಿ ಯಾರು ಡೇಂಜರ್ ಅಂತ. ನಮ್ಮ ಎರಡು ಅಡ್ವರ್ಟೈಸ್ಮೆಂಟ್ ನೋಡ್ತಾರಲ್ವಾ, ನಮ್ಮದು ನೋಡಿದ್ದಾರೆ, ಚಂಬು ಕೊಟ್ಟಿರೋದನ್ನ ನೋಡಿದ್ದಾರೆ. ಅವರು ಭಾಳ ನಾವು ಡೇಂಜರು ಅಂತ ನಮ್ಮನ್ನು ಅವರು ವರ್ಣನೆ ಮಾಡಿದ್ದಾರೆ, ಅದನ್ನು ನೋಡ್ತಾರೆ. ಆಮೇಲೆ ಅವರೇ ತೀರ್ಮಾನ ಮಾಡ್ತಾರೆ ಜನ. 20 ಗೆದ್ದಿದ್ದೀವಿ ಅಂತ ಹೇಳಿದ್ದೇನೆ ರಾಜ್ಯದ್ದು. ಲೋಕಸಭೆ ತುಮಕೂರಿಂದು ಖಂಡಿತವಾಗಿ ಗೆದ್ದಿದ್ದೇವೆ. ಲೀಡ್ ಎಲ್ಲ ಆಮೇಲೆ ಕೌಂಟಿಂಗ್ ಆದ್ಮೇಲೆ ಹೇಳ್ತೇವೆ. ಹೌದು. ಎಲ್ಲಿ? ರಾಜ್ಯದಲ್ಲ, ಅದು 8 ನಾನು ಹೇಳಕ್ ಹೋಗೋದಿಲ್ಲ. ರಾಜ್ಯದಲ್ಲಿ ಓವರ್ ಆಲ್ ತಾನೇ ನೀವು ಕೇಳಿದ್ದು. ಓವರ್ ಆಲ್ ಹೇಳಿದ್ದೀನಿ, ಇಂಥದೇ ಕ್ಷೇತ್ರದಲ್ಲಿ ನಾವು ಸೋಲ್ತೀವಿ ಅಂತ ಹೇಳೋದಿಲ್ಲ.
ಅದು ಹೇಳಿದ್ರು. ಯಾಕೆಂದ್ರೆ ಈಗ ನಾಳೆ ಅದು ಗೆದ್ದಿಯೋ ಸಾಧ್ಯತೆಯನ್ನು ಕನ್ವರ್ಟ್ ಆಗಿಬಿಡುತ್ತೆ. 3 ದಿನದಲ್ಲಿ 2 ದಿನದಲ್ಲಿ ಬದಲಾವಣೆ ಆಗುತ್ತೆ. ಯಾರಿಗೆ ಗೊತ್ತು? ಆ 8ರಲ್ಲೂ ಕೂಡ ನಾವು ಬದಲಾವಣೆ ಆಗಿ 28 ಗೆದ್ಬಿಟ್ರೆ ಅವತ್ತು ಹೆಂಗೆ ಹೇಳಿದ್ರಿ ನೀವು ಅಂತೀರ. ಹಿಂದೆ 27 ಗೆದ್ದಿದ್ದೀವಿ ನಾವು. ಉದಾಹರಣೆ ಇದೆ ಕರ್ನಾಟಕದಲ್ಲಿ 28ಕ್ಕೆ 27 ಕಾಂಗ್ರೆಸ್ ಗೆದ್ದಿರೋ ಉದಾಹರಣೆ ಇದೆ, ನಮ್ಮ ಕಣ್ಮುಂದೆ ಇದೆ. ಈಗ ಜನ ಹಂಗೆ ಕೊಟ್ರೆ ನಾವು ಸ್ವೀಕಾರ ಮಾಡ್ಬೇಕಲ್ವಾ? ಆಯ್ತು, ಆಗ್ಲಿ, ಅದಾದ್ಮೇಲೆ ನೋಡೋಣ. ಯಾರು ಯಾವ್ದ್ರ ಅಧ್ಯಕ್ಷರು? ಹಾಂ, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಇಟ್. ಅವ್ರ ಬಗ್ಗೆ, ಅವರ ಹೇಳಿಕೆಗೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಚುನಾವಣೆ ಆಗಲಿ, ಅಂಕಿಅಂಶಗಳ ಪ್ರಕಾರ ನಾನು ಹೇಳುತ್ತೀನಿ, ಯಾವ ಕಾಲದಲ್ಲಿ ಎಷ್ಟು, ಸ್ವಲ್ಪ ಕೇಳಿ ಸರ್, ಯಾರ ಕಾಲದಲ್ಲಿ ಯಾರ್ಯಾರು ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಯಾವ ಸರ್ಕಾರ ಇದ್ದಾಗ ಎಷ್ಟು ಮರ್ಡರ್ಗಳಾಗಿತ್ತು, ಎಷ್ಟು ರೇಪ್ಗಳಾಗಿತ್ತು. ಅಲ್ಲಲ್ಲ, ನಾನು ಹೇಳ್ತೀನಿ, ಕಾನೂನು ವ್ಯವಸ್ಥೆ ಅಂತಂದರೆ ಇಡೀ ರಾಜ್ಯದ್ದು, ಆಯಿತಾ? ಯಾವುದೋ ಒಂದು ಊರಿನಲ್ಲಿ ಒಂದು ಮರ್ಡರ್ ಆದರೆ ಅದನ್ನ ಇಟ್ಕೊಂಡು ಇಡೀ ರಾಜ್ಯ ಕಾನೂನು ವ್ಯವಸ್ಥೆ ಕೆಟ್ಟೋಯ್ತು ಅಂತ ಹೇಳೋಕ್ಕಾಗಲ್ಲ. ಒಬ್ರು ಹೌದು ಹೌದು. ನೋಡ್ರಿ, ಅವರು ಹೋಮ್ ಮಿನಿಸ್ಟರ್ ಆಗಿದ್ರಲ್ವಾ, ಹೋಮ್ ಮಿನಿಸ್ಟ್ರಿಗೆ ಇಮಿಡಿಯೇಟ್ ಆಗಿ ವರದಿ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ ಅವ್ರಿಗೆ? ಹೋಮ್ ಮಿನಿಸ್ಟ್ರಿಗೆ ರಾಜ್ಯದಲ್ಲಿ ಒಂದು ಮರ್ಡರ್ ಆದರೆ, ಒಂದು ರೇಪ್ ಆದರೆ, ಅಥವಾ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆದರೆ ತತ್ಕ್ಷಣ ಹೋಮ್ ಮಿನಿಸ್ಟ್ರಿಗೆ ವರದಿ ಕೊಡ್ತಾರೆ ಇಮಿಡಿಯೇಟ್ ಆಗಿ, ಆಯಿತಾ? ಅದನ್ನು ಒಂದು ವೇಳೆ ಅದು ಮೀರಿ ಹೋದರೆ ಅದನ್ನು ನಾವೇ ಕೇಳಿ ತರಿಸ್ಕೊತೀವಿ. ಒಂದೊಂದ್ಸಾರಿ ತಾವು ಪಬ್ಲಿಷ್ ಮಾಡಿರ್ತೀರಿ, ನಮ್ಗೆ ವರದಿ ಬಂದಿರೋದಿಲ್ಲ. ಅವಾಗ ನಾವೇ ಕೇಳಿ, ಏನ್ರಿ ಇದು ಪೇಪರಲ್ಲಿ ಬಂದಿದೆಯಲ್ಲ, ಏನಿದು ವಿಷಯ ಅಂತ ಕೇಳ್ತೀವಿ. ಅಷ್ಟು ಕನಿಷ್ಠ ಗೊತ್ತಿರಬೇಕಲ್ಲ ಅಶೋಕ್ ಅವ್ರಿಗೆ. ನಾನು ಹೇಳಿರೋದು ಯಾವ ಆಧಾರದ ಮೇಲೆ ಹೇಳಿದ್ದೇನೆ ಅಂದರೆ, ನಾನು ಹೇಳಿರೋದು ನಮ್ಮ SP ಅವರು, DCP ಅವರು ನನಗೆ ಏನು ವರದಿ ಇಮಿಡಿಯೇಟ್ ಆಗಿ ಕೊಟ್ಟ ಆಧಾರದ ಮೇಲೆ ನಾನು ಹೋಗಿದ್ದು ನಾನು ನೋಡೋದಕ್ಕೆ. ಅಷ್ಟು ಕನಿಷ್ಠ ತಿಳ್ಕೊಂಡಿರ್ಬೇಕಪ್ಪ. ಅಶೋಕು ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಅನುಭವಸ್ಥರು ಅಲ್ವಾ? ಬರ್ತಾರೆ, ನೆಕ್ಸ್ಟ್ ರೌಂಡಲ್ಲೂ ಬರ್ತಾರೆ. ಇದಕ್ಕೆ ನಾರ್ತ್ ಕರ್ನಾಟಕದಲ್ಲಿ BJP ಕೊಡ್ತಾ ಇದ್ದಾರಂತ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ. ಮಾಹಿತಿಯ ಕೊರತೆ. ಗೊತ್ತಿಲ್ಲ, ಅದು ಯಾರು ಅದನ್ನ ಆಚೆ ಹಾಕಿದ್ದಾರೆ ಗೊತ್ತಿಲ್ಲ. ಅವರೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಇವತ್ತೇ ಆರ್ಡರ್ ಇಶ್ಯೂ ಆಯ್ತಲ್ಲ, ಬೆಳಿಗ್ಗೆ ಬರಕ್ಕೆ ಮುಂಚೆನೆ ನಾನು ಆರ್ಡರ್ಸ್ ಇಶ್ಯೂ ಮಾಡಿಸಿ ಅದು ಬಂದಿದ್ದೀನಿ. ಇಲ್ಲಿ ನಾನು ಹೇಳಬೇಕು ಅಂತ ಬಂದೆ ನಿಮ್ಮ ಮುಂದೆ, ಯಾಕಂದ್ರೆ ನಿಮ್ಮನ್ನು ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ತುಮಕೂರಿಂದ ಹೋಗ್ಲಿ ನ್ಯೂಸು ಅಂತ ಇಲ್ಲಿ ಹೇಳೋಣ ಅಂತ ಬಂದಪ್ಪ. ಬೇಡ ಅಂದ್ರೆ ನೆಕ್ಸ್ಟ್ ಟೈಮಿಂದ ಅಲ್ಲೇ ಹೇಳ್ತೀನಿ. ನೀವೇನ್ರಿ? ಅಲ್ಲ ರೀ, ಸ್ಟೇಟ್ ನ್ಯೂಸ್ ಇಲ್ಲಿಂದ ಹೇಳ್ತಾ ಇದ್ದೀನಿ. ನಾವು ಸ್ವಲ್ಪ ನಾನು ಬೇಡವಾ ನಿಮಗೆ?
ನಾನು ಅಲ್ಲೇ ಹೇಳ್ತಿದ್ದೆ, ಬೆಳಗ್ಗೆನೆ ಮನೆ ಮುಂದೆ ಬಂದಿದ್ರಪ್ಪ ಇದು ಮೀಡಿಯಾ ಫ್ರೆಂಡ್ಸ್ ಎವ್ರಿ ಡೇ ಬರ್ತಾರೆ, ಅಲ್ಲೇ ಹೇಳ್ಬಿಡ್ತಿದ್ದೆ. ನಾನೇನಂದರೆ ನಮ್ಮ ಊರಿಂದ ಹೋಗ್ಲಿ, ಇಲ್ಲಿಂದ ಸ್ಟೇಟ್ ನ್ಯೂಸ್ ಅಂತ, ನಾನು ಇಲ್ಲಿ ಬಂದರೆ ನೀವು ಏನೇನೋ ಮಾತಾಡ್ತೀವಿ ಅಲ್ವಾ? ಬೇಡ ಅಂದರೆ ನೆಕ್ಸ್ಟ್ ಟೈಮಿಂದ ಅಲ್ಲೇ ಹೇಳ್ತೀನಿ. ಏನು ಮರಿಯಪ್ಪನವ್ರೆ? ಅಲ್ಲ ಹಂಗಂದ್ರಲ್ಲ, ಅದು ಯಾರೋ ಅಂದರು, ಅವ್ರು ಯಾರೋ ಹಂಗೆ ಅಂದ್ರಪ್ಪ. ಅಲ್ಲ ನಾವೇನೋ ನಮ್ಮದು ತಮ್ಮದು ಅಂತ ಅನ್ಕೊಂತೀವಿ. ಅಭಿಮಾನದ ಮೇಲೆ ನಿಮ್ಮನ್ನೆಲ್ಲ ಭಾಳ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಕೊನೆಯದಾಗಿ, ರಾಷ್ಟ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ಈಗ ತಾನೇ ಒಂದು ಟ್ವೀಟ್ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದರೆ, ಅಂದರೆ ಅವರ ಅಧಿಕಾರಕ್ಕೆ ಬಂದರೆ 4% ರಿಸರ್ವೇಷನ್ನ ಮುಸ್ಲಿಮರಿಗೆ ಕೊಡ್ತಾ ಇದ್ದ ಈ ದೇಶದಲ್ಲಿ ಅದನ್ನು ನಿಲ್ಲಿಸ್ತೇವೆ. 4% ರಿಸರ್ವೇಷನ್ ಮೀಸಲಾತಿಯನ್ನು ಸ್ಟಾಪ್ ಮಾಡ್ತೇವೆ, ಅದನ್ನು ನಾವು ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ತಾನೆ ಜಸ್ಟ್ ನಾವು ಐ ಗಾಟ್ ದಿ ಮೆಸೇಜ್, ಅವರು ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ. ಎಲ್ಲರನ್ನೂ ಸಬ್ಕಾ ಸಾಥ್ ಅನ್ನಂದ್ರೆ ಏನು ಅರ್ಥ ಗೊತ್ತಿಲ್ಲ ನನಗೆ. ಸಬ್ಕಾ ಸಾಥ್ ಅಂದರೆ ಎಲ್ಲರೂ ಒಟ್ಟಿಗೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು ಕನ್ನಡದಲ್ಲಿ. ಹಂಗೆ ಅಲ್ವಾ? ಲಿಟ್ರಲ್ ಟ್ರಾನ್ಸ್ಲೇಷನ್ ಯಾರನ್ನ ಒಂಚೂರು ಮಾಡಿಕೊಡ್ರಪ್ಪ. ಸಬ್ಕಾ ಸಾಥ್ ಅಂದ್ರೇನು? ಎಲ್ಲರನ್ನೂ ಒಳಗೆ. ನೀವು ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಮಾಡ್ತೀನಿ ಅಂದ್ರೆ ಅರ್ಥ ಇಲ್ಲಿ ಸಬ್ಕಾ ಸಾಥ್ ಚೇಂಜ್ ಮಾಡಬೇಕಲ್ವಾ? ಐ ರಿಕ್ವೆಸ್ಟ್ ದಿ ಲೀಡರ್ಶಿಪ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ to change that slogan Sabka Saath. It has no relevance. If your policies are going to be like this, it has absolutely no relevance. Sabka Saath ಆಗೋದಿಲ್ಲ ಅವಾಗ. ಅದರಿಂದ ಸಬ್ಕಾ ಸಾಥ್ ಬರೋದಿಲ್ಲ. 4% ರಿಸರ್ವೇಷನ್ ನೀವು ತೆಗೆದು ಬೇರೆಯವ್ರಿಗೆ ಕೊಡೋದ್ರ ಬಗ್ಗೆ ತಕರಾರಿಲ್ಲ. ಆದರೆ ಅವ್ರಿಗೆ ತೆಗೆದು ಇವ್ರಿಗೆ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಬಿಟ್ಬಿಡ್ತೀವಿ ಅಂದರೆ ಏನು ಅರ್ಥ ಇದೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಯಾರು ಹಿಂದಿಂದಲ್ಲ ಸ್ವಾಮಿ, ಈಗ 5 ನಿಮಿಷದ ಕೆಳಗಡೆ ಮೆಸೇಜ್ ಬಂತು, ನಾನು ಇಲ್ಲಿ ಬಂದು ಕುಂತಾಕ ಬಂತು. ಯಾರಿಗೆ? ಅವ್ರಿಗೆ ಓಟು ಬೇಡ, ಅವರು ಬೇಡ, ಅದೇ ಅಲ್ವಾ ಅರ್ಥ? ಓಟು ಬೇಡ, ಅವರು ಬೇಡ. 2006ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ದು, ಯಾವುದೇ ಅಭಿವೃದ್ಧಿ, ನಾವೆಲ್ಲ ಭಾಷಣ ಮಾಡುವಾಗ ಅನೇಕ ಜನ ಹೇಳ್ತೀವಿ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಿಗಬೇಕು ಅಂತ ನಾವೆಲ್ಲರೂ ಭಾಷಣ ಮಾಡಿ, ಎಲ್ಲ ಪಾರ್ಟಿಯವರು ಭಾಷಣ ಮಾಡ್ತೀವಿ. ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಿಗಬೇಕು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ 2006ರಲ್ಲಿ ಆಲ್ ದಿ ಡೆವಲಪ್ಮೆಂಟಲ್ ಏನು ಅಚೀವ್ಮೆಂಟ್ಸ್ ಬರುತ್ತೆ ಅದೆಲ್ಲರಿಗೂ ಶೇರ್ ಆಗಬೇಕು ಅಂತ ಹೇಳಿದರು 2006ರಲ್ಲಿ. ಅದನ್ನು ನಿನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ದಾರೆ. ಯಾವ ಅರ್ಥದಲ್ಲಿ ಟೀಕೆ ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅವರು, ನನಗೆ ಆಶ್ಚರ್ಯ ಆಗ್ತದೆ. ನಮ್ಮ ದೇಶದ ಯಾವ ಪಕ್ಷದ ಪ್ರಧಾನಮಂತ್ರಿಗಳೇ ಆಗಲಿ, ಯಾರೇ ಆಗಲಿ, ಹಿಂದೆ ವಾಜಪೇಯಿ ಇದ್ದರು, ಚಂದ್ರಶೇಖರ್ ಇದ್ದರು, ಚರಣ್ ಸಿಂಗ್ ಇದ್ದರು, BP ಸಿಂಗ್ ಇದ್ದರು, ಆಮೇಲೆ ದೇಸಾಯಿ ಅವರಿದ್ದರು, ಇವರೆಲ್ಲರೂ ಕೂಡ ಯಾರೂ ಕೂಡ ಒಂದು ವರ್ಗದ ಪರವಾಗಿ ನಿಂತು ಹೇಳಿಕೆಗಳನ್ನ ಯಾವ ಚುನಾವಣೆ ಸಂದರ್ಭದಲ್ಲೂ ಕೊಟ್ಟಿಲ್ಲ. ನಿಜ, ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಒಂಚೂರು ಮುಂದಕ್ಕೆ ಹೋಗಿ ಮಾತಾಡ್ಬಿಡ್ತೀವಿ ನಾವೆಲ್ಲ. ನಿಮ್ಮನೆ ತಾಳಿನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳುವಂಥ ಹೇಳಿಕೆ ಪ್ರಧಾನಮಂತ್ರಿಗಳಿಂದ ಬರುತ್ತೆ ಅಂದರೆ ನಿಜಕ್ಕೂ ಕೂಡ ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ನನಗೆ ನಾನು ಒಬ್ಬ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವನು, ಇಟ್ ಹರ್ಟ್ಸ್ ಫ್ರಮ್ ಎ ಪ್ರೈಮ್ ಮಿನಿಸ್ಟರ್. ಯಾರೋ ಹೇಳ್ತಾರೆ ಬಿಡಿ, ವರ್ಕರ್ಸ್ ಯಾರೋ ನಮ್ಮವ್ರು ಯಾರೋ ಹೇಳ್ತಾರೆ, ಅಥವಾ ನಮ್ಮಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಯಾರಾದರೂ ಹೇಳ್ತಿರ್ತಾರೆ ಅಂತ ಹೇಳಿಕೆಗಳು. ಆದರೆ ಒಬ್ಬ ಪ್ರಧಾನಮಂತ್ರಿಗಳು ಆ ಹೇಳಿಕೆ ಕೊಡ್ತಾರೆ ಅಂದರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ನೈಸ್. ಐ ಡೋಂಟ್ ಥಿಂಕ್ ಇಟ್ ಈಸ್ ನೈಸ್. ಅಷ್ಟೇ ಹೇಳ್ತೀನಿ, ಮುಂದಕ್ಕೆ ಏನು ಹೇಳಕ್ಕೆ.
ಚುನಾವಣೆ ಬಳಿಕ ರಾಜ್ಯದ ನಾಯಕತ್ವ ಬದಲಾವಣೆ ಆಗುತ್ತೆ, ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಪಕ್ಷಗಳು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಏನು ಆ ಥರ ನಡೀತಾ ಇದೆ? ನನಗೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ. ಮುಖ್ಯಮಂತ್ರಿಗಳ ಪದವಿ ಬಗ್ಗೆ ಆಗಲಿ, ಬದಲಾವಣೆಗಳ ಬಗ್ಗೆ ಆಗಲಿ ಯಾವುದು ಕೂಡ ಮ್ಯಾಂಡೇಟ್ ಇಲ್ಲ. ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಲೋಕಸಭೆಗೆ, ಅಷ್ಟಕ್ಕೆ ನಾವು ಸ್ಥಿಮಿತ ಆಗಬೇಕು. ಕೆಲವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಹಬ್ಬಿಸ್ತಾ ಇದ್ದಾರೆ, ಜನತಾ ದಳದವರು ಅದನ್ನು ಹಬ್ಬಿಸ್ತಾ ಇದ್ದಾರೆ. ಸರ್ಕಾರ ಬಿದ್ದು ಹೋಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ, ಜಗಳ ಆಗುತ್ತೆ, ಹೊಡೆದಾಟ ಆಗುತ್ತೆ, ಏನೇನೋ ಕಾಮೆಂಟ್ಗಳು ಬರ್ತಾ ಇದೆ. ನಮಗೆ ಅದೆಲ್ಲವೂ ಕೂಡ ನಮಗೆ ಏನೋ ಯಾವುದೇ ರೀತಿಯಲ್ಲಿ ಅದನ್ನು ನಾವು ಪ್ರಾಮುಖ್ಯ ಅಂತ ಅಂದ್ಕೊಳ್ಳೋದಿಲ್ಲ. ಅದರಿಂದ ನಮಗೀಗ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ, ಅದರ ಬಗ್ಗೆ ನಾವು ಯಾರೂ ಕಮೆಂಟ್ ಮಾಡೋಕ್ಕೂ ಹೋಗೋದು. ಓಕೆ, ಥ್ಯಾಂಕ್ ಯು ಸರ್. ಅಲ್ಲ, ಹೇಳ್ಬಿಟ್ಟ ಮೇಲೆ ಮುಗಿದೋಯ್ತು. ಒಂದೇ ಸತಿ ಹೇಳೋದು, ಎರಡೆರಡು ಸರಿ ಹೇಳೋದಿಲ್ಲ. ಬಂದ್ರೆ ನೀವು ನಾನೇನು ಮಾಡಲಿ. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.